ಸೊ ಈ ರೀತಿ ನಿಮ್ಮ ನಾರ್ಮಲ್ ವಿಡಿಯೋದಲ್ಲಿ ಗ್ಲೋಯಿಂಗ್ ಎಫೆಕ್ಟ್ ನ ಹಾಕಿ ನಿಮ್ಮ ವಿಡಿಯೋನ ಇನ್ನೂ ಅಟ್ರಾಕ್ಟಿವ್ ಆಗಿ ಮಾಡಬಹುದು. ಈ ರೀತಿ ನೀವು ಕ್ಯಾಪ್ಕಟ್ ನಲ್ಲಿ ಗ್ಲೋಯಿಂಗ್ ಎಫೆಕ್ಟ್ ಹಾಕಬಹುದು. ಅದು ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ವಿಡಿಯೋದಲ್ಲಿ ಗ್ಲೋಯಿಂಗ್ ಎಫೆಕ್ಟ್ ಹಾಕೋಕೆ ಫಸ್ಟ್ ಆಫ್ ಆಲ್ ಈ ತರ ಒಂದು ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಸನ್ಸೆಟ್ ನಲ್ಲಿ ಈ ರೀತಿ ಶೂಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಆಫ್ ಆಲ್ ವಿಡಿಯೋನ ಸ್ಲೋ ಮೋಷನ್ ಮಾಡೋಣ. ಸೊ ಓಕೆ, ಸ್ಲೋ ಮೋಷನ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇದಕ್ಕೊಂದು ಸ್ವಲ್ಪ ಕಲರ್ ಮಾಡೋಣ. ಇವಾಗ ಫಿಲ್ಟರ್ನಲ್ಲಿ ಹೋಗಿ ಫಿಲ್ಟರ್, ಸೊ ಓಕೆ, ಈ ರೀತಿ ಕಲರ್ನ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಸೊ ಫ್ರೆಂಡ್ಸ್, ವಿಡಿಯೋದಲ್ಲಿ ಗ್ಲೋಯಿಂಗ್ ಎಫೆಕ್ಟ್ ಹಾಕೋಕ್ಕೆ ಜಸ್ಟ್ ಕೆಳಗಡೆ ಎಫೆಕ್ಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಎಫೆಕ್ಟಲ್ಲಿ ಹೋಗಿ. ಸೊ ವಿಡಿಯೋ ಎಫೆಕ್ಟಲ್ಲಿ ಹೋದ್ಮೇಲೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಜಸ್ಟ್ ಮೇಲ್ಗಡೆ ಈ ರೀತಿ ಸ್ಲೈಡ್ ಮಾಡಿ, ಇಲ್ಲಿ ರೆಟ್ರೋ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ರೆಟ್ರೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮ್ಮ ಮುಂದೆ ಎಫೆಕ್ಟ್ಗಳು ಬರ್ತವೆ. ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ರೆಟ್ರೋ ಬ್ಲೂ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ವಿಡಿಯೋ ಮೇಲೆ ಬ್ಲೂ ಎಫೆಕ್ಟ್ ಬರುತ್ತೆ. ಸೊ ಜಸ್ಟ್ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡಾದ್ಮೇಲೆ ಈ ರೀತಿ ವಿಡಿಯೋ ಪೂರ್ತಿ ಫಿಲಪ್ ಮಾಡ್ಕೊಳ್ಳಿ ಬ್ಲೂ ಎಫೆಕ್ಟ್ನ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಮತ್ತೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಅದೇ ರೀತಿ ಸ್ಲೈಡ್ ಮಾಡಿ ಮೇಲ್ಗಡೆ. ಇಲ್ಲಿ ನೇಚರ್ ಅಂತ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಲ್ಯೂಮಿನಾನ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ವಿಡಿಯೋದಲ್ಲಿ ಹೇಗೆ ಗ್ಲೋ ಬಂದಿದೆ ಅಂತ. ಇದನ್ನು ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗ್ಲೋನ ನೀವು ಇಟ್ಕೋಬೋದು. ಈ ರೀತಿ ಫುಲ್ಲಾಗಿ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಹೇಗೆ ವಿಡಿಯೋದಲ್ಲಿ ಗ್ಲೋಯಿಂಗ್ ಬಂದಿದೆ ಅಂತ. ಸೊ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇವಾಗ. ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಬೋದು.